ದಿವಂಗತ ಕೇಂದ್ರ ಸಚಿವ ಅನಂತಕುಮಾರ್ ಅವರು ಬಹಳ ಹಿಂದೆಯೇ ಮುಂದಾಲೋಚನೆಯಿಂದ ದೇಶದ ಪ್ರತಿಯೊಬ್ಬರಿಗೂ ಸುಲಭ ದರದಲ್ಲಿ ಔಷಧ ದೊರೆಯಲಿ ಎಂಬ ಉದ್ದೇಶದಿಂದ ಆರಂಭಿಸಿದ ಪ್ರಧಾನಮಂತ್ರಿ ಭಾರತೀಯ ಜನೌಷಧ ಕೇಂದ್ರವು ಇಂದಿಗೆ ತನ್ನ 8ನೇ ವಾರ್ಷಿಕೋತ್ಸವ ದಿನಾಚರಣೆಯನ್ನು ಆಚರಿಸುತ್ತಿರುವ ಸಂದರ್ಭದಲ್ಲಿ ದಿವಂಗತ ಅನಂತಕುಮಾರ್ ಅವರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಎಂದು ಪದ್ಮಶ್ರೀ ಪುರಸ್ಕೃತರು ಹಾಗೂ ರಾಮನಗರದ ಕರ್ನಾಟಕ ಸಾಹಸ ಕಲಾ ಅಕಾಡೆಮಿಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಹಾಸನ್ ರಘು ತಿಳಿಸಿದ್ದಾರೆ. ನಗರದ ಎಚ್.ಡಿ. ದೇವೇಗೌಡ ಕಾಂಪ್ಲೆಕ್ಸ್ನಲ್ಲಿ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರ 03092 ಮತ್ತು ಬಿಡದಿಯ ಡಾಕ್ಟರ್ ಭರತ್ ಕೆಂಪಣ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇವರ ಸಹಯೋಗದಲ್ಲಿ ಪ್ರಧಾನಮಂತ್ರಿ ಭಾರತೀಯ ಜನೌಷಧ ದಿನಾಚರಣೆ 2026ರ 8ನೇ ವಾರ್ಷಿಕೋತ್ಸವದ ಅಂಗವಾಗಿ ಏರ್ಪಡಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಜನೌಷಧಿ ಕೇಂದ್ರದ ಈ 8ನೇ ವರ್ಷದ ಸಮಾರಂಭಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ನಾನು ನಮಸ್ಕಾರಗಳು. ವೇದಿಕೆ ನಡುವೆ ಇರುವಂಥ ಕೃಷ್ಣೇಗೌಡರೆ, ಯುವ ನಾಯಕರು, ಯುವಕರು ಹಾಗೂ ವೈದ್ಯಕೀಯ ರಾಜ್ಯ ಸರ್ಕಾರದ ಇದರ ಅನುಪಮ್ ಅವರೇ ಹಾಗೂ ತಾವೆಲ್ಲ ಹಿರಿಯರೇ, ಇದರ ಆರಂಭದ ದಿನಗಳಲ್ಲಿ ನನಗೆ ನೆನಪಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಕಳೆದ 25 ವರ್ಷಗಳ ಕಾಲ ಅನಂತಕುಮಾರ್ ಒಡನಾಡಿಯಾಗಿ ಅಲ್ಲಿದ್ದೆ ಬೆಂಗಳೂರು. ಆ ಸಂದರ್ಭದಲ್ಲಿ ಈ ಯೋಜನೆ ನಡೀತಾ ಇತ್ತು. ಅವ್ರ ಕಚೇರಿಯಲ್ಲಿದ್ದಾಗ ಇದು ಅನುಷ್ಠಾನಕ್ಕೆ ಮತ್ತು ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಇದನ್ನು ಅತ್ಯುತ್ತಕ್ಕಿದ್ರು. ನನಗೂ ಅಷ್ಟು ಗೊತ್ತಿರಲಿಲ್ಲ. 100 ರೂಪಾಯಿ 1 ರೂಪಾಯಿ ಸಿಗುತ್ತೆ ಅಂತ. 100 ರೂಪಾಯಿನೂ ಊಟ ಮಾಡ್ತೀವಿ, ಅದು 10 ರೂಪಾಯಿದು ಊಟ ಮಾಡ್ತೀವಿ. ಊಟ ತಾನೆ ಅಷ್ಟು ಸುಲಭವಾಗಿ ಸಿಗುವಂಥ ಜನಸಾಮಾನ್ಯರಿಗೆ ತಲುಪುವಂಥ ಕೆಲಸವನ್ನು ಭಾಳ ಮುಂದಾಲೋಚನೆ ಇಟ್ಕೊಂಡು ಮಾಡಿದಂಥ ಅನಂತಕುಮಾರ್ ಅವರಿಗೆ ಅವ್ರ ಜೊತೆ ನಾವು ಕಳೆದಿದ್ದು ನಮ್ಗೆ ಚೆನ್ನಾಗಿ ಗೊತ್ತಾಗ್ತದೆ. ನಮಗೆ ಕೊಟ್ಟು ಇದನ್ನು 10 ಸ್ಟಾಲ್ಗಳನ್ನ ಓಪನ್ ಮಾಡಿದ್ದೆ. ನಾನು ನಮ್ಮ ಸ್ನೇಹಿತರು ಕೊಟ್ಟೆ ಅವರೆಲ್ಲ ಮಾಡಿಕೊಟ್ಟು ನಮಗೆ ಗೊತ್ತಿರಲಿಲ್ಲ. ರಾಮನಗರ ಬಂದ ಮೇಲೆ ನಮ್ಮ ಕೃಷ್ಣಣ್ಣ ಅವರು, ನಾನು ಒಬ್ಬ ಇದರ ಭಾಗಿದಾರ. ಯಾಕಂದರೆ ಈ ಇತ್ತೀಚೆಗೆ ನಮಗೆ ಶುಗರು ಮತ್ತು BP ಸ್ವಲ್ಪ ಹತ್ತತ್ರ ಬಂದಾಗ ನಾವು ಹತ್ತತ್ರ ಇವರಿಗೆ ಬಂದು ಅಲ್ಲಿ ತಗೋತಾ ಇದ್ದಿದ್ದನ್ನು ಇಲ್ಲಿ ತಗೊಂಡಿದ್ದೀವಿ, ಆರೋಗ್ಯವಾಗಿದ್ದೀವಿ. ಜನಸಾಮಾನ್ಯ ತಲುಪುವಂಥ ಕೆಲಸವನ್ನು ಜನಸಾಮಾನ್ಯರಿಗೆ ಕಮ್ಮಿ ಅವರ ಸೇವೆಗೆ ಅನುಗುಣವಾಗಿ ತಲುಪೋದು ಭಾಳ ಕಷ್ಟ ಇದೆ. ಆಸ್ಪತ್ರೆಗಳಲ್ಲಿ ಹೋದರೆ ಏನಾಗ್ತದೆ ಅನ್ನೋದು ಚೆನ್ನಾಗಿ ನೋಡ್ತಾ ಇದ್ದೀರಾ. ಭಾಳಷ್ಟು ಯುವಕರು ಅದ್ರ ಬಗ್ಗೆ ಮಾತುಗಳನ್ನ ಈಗ ಹೇಳ್ತಾ ಇದ್ದಾರೆ. ನಮಗೆ ಆಪರೇಷನ್ ಆದಾಗ ಏನಾಗ್ತದೆ, ಈ ಜನೌಷಧಿ ಕೇಂದ್ರಗಳು ಆಸ್ಪತ್ರೆಗಳಲ್ಲಿರಬೇಕು. ಎಲ್ಲದೇ ಇದ್ದದ್ದನ್ನು ಅವರು ಪ್ರೈವೇಟಿಗೆ ಬರೀಬಾರದು. ಆ ಜನೌಷಧಿ ಕೇಂದ್ರದಲ್ಲಿ ತಗೊಳ್ಳುವಂಥ ಸಂಪೂರ್ಣ ವ್ಯವಸ್ಥೆ ಆದಾಗ ಆರೋಗ್ಯ ಭಾಳ ಮುಖ್ಯ. ವಿದ್ಯಾಭ್ಯಾಸ, ಆರೋಗ್ಯ, ಒಂದು ಅನ್ನ, ಈ 3 ಜನತೆಗೆ ತಲುಪಿದ್ರೆ ಅವ್ರು ತುಂಬ ಜೀವನ ಮಾಡ್ತಾರೆ, ಸುಖವಾಗಿರ್ತಾರೆ. ನೀವು ಅದಕ್ಕೆ ಆದಂಥ ಅಡಚಣೆಗಳು ಉಂಟಾದಾಗ ಆರೋಗ್ಯ ನಮ್ಮ ಕೈಲಿಲ್ಲ, ಕಾಪಾಡ್ಕೊಳ್ಳೋಕ್ಕಾಗೋದು. ಏನೇ ಆಗೋದು ಅಂತ ಬಂದ ಮೇಲೆ ಅದು ಹಾಗೆ ಬರ್ತಾ ಇದೆ. ಅದನ್ನು ಖರ್ಚು ಜಾಸ್ತಿ ಆಗ್ತಾಯಿದೆ. ಇಂಥ ಯೋಜನೆಗಳಲ್ಲಿ ಬಡವರಿಗೆ ಇದೆಲ್ಲ ತಲುಪ್ತಾ ಇದೆ ಅಂದರೆ ಭಾಳ ಸಂತೋಷ ಆಗ್ತದೆ. ನನಗೆ ಭಾಳ ಅನಂತಕುಮಾರ್ ಒಂದು ನೆನಪು ಯಾಕೆ ಆಗ್ತಾರೆ ಅಂದರೆ ಅವ್ರ ಜೊತೆ ಎಷ್ಟು ಒಡನಾಟ ಮಾಡಿದ್ದೀನಿ. ಅಂಥ ಒಂದು ಸಂದರ್ಭಕ್ಕೆ ನಮಗೆ ಕರೆಸಿದ್ದಾರೆ ಕೃಷ್ಣಣ್ಣ ಅವರು. ಮಾನ್ಯ ಪ್ರಧಾನಿಗಳನ್ನೂ ನಾನು ನೋಡಿದೆ, ಮಾನ್ಯ ರಾಷ್ಟ್ರಪತಿಗಳನ್ನೂ ನೋಡಿದೆ, ಮಾತಾಡಿದೆ ಅವ್ರ ಜೊತೆ. ನನಗೆ ಭಾಳ ಸಂತೋಷ ಆಗ್ತಾಯಿದೆ. ರಾಮನಗರ ಜನತೆ ನನ್ನ ಅದೇ ಪ್ರೀತಿಯನ್ನು ನನಗೆ ಕೊಟ್ಟಿದ್ದಾರೆ. ಹಾಸನದವನು ಅಂತ ಓಡಿಸಲಿಲ್ಲ ಯಾರು. ರಾಮನಗರದ ಮನೆ ಮಗನೇ ರಾಮನಗರಕ್ಕೆ ಆಗಿದೆ. ಅದು ಜನ್ಮಭೂಮಿ ಹಾಸನ, ಇದು ಕರ್ಮಭೂಮಿ. ಅದರಿಂದ ಇಲ್ಲೇ ನನ್ನ ಎಲ್ಲ ಸಂಪೂರ್ಣ ವ್ಯವಸ್ಥೆಗಳನ್ನು ಕಾರ್ಯಕ್ರಮವನ್ನು ಇಟ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಎಲ್ಲ ಪತ್ರಕರ್ತರು ಭಾಳಷ್ಟು ಸಹಕಾರ ನೀಡ್ತಾ ಇದ್ದಾರೆ. ಇನ್ನು ಮುಂದೆ ನೀಡ್ತಾ ಅಂತೇಳಿ ಹೂವಾಗಲಿ ತಲುಪಿಕೆ ಇನ್ನೂ ಹೆಚ್ಚಿನ ಇಲಾಖೆ ಆಗಲಿ ಹೆಚ್ಚು ಜನ ಬಳಸ್ಕೊಳ್ಳಿ, ಅದಕ್ಕೆ ವಿತರಣೆ ಆಗಿ ನಿಂತಹ ಕಷ್ಟವನ್ನು ಶುಭವಾಗಿ ಹಾರೈಸಿ ಅನುಪಮ್ ಅವ್ರಿಗೂ ನಾವು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಕೀಪ್ ಇಟ್ ಫಾರ್ ಯು ಓನ್ಲಿ. ಅನೂಪ್ ಸರ್ ಮತ್ತೊಮ್ಮೆ ವಂದಿಸ್ತಾ ನನಗೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಮಸ್ಕಾರ. ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ನನ್ನೆಲ್ಲ ರಾಮನಗರ ಜನತೆಯ ಇವತ್ತು ಈ ಒಂದು ಸುಸಂದರ್ಭದಲ್ಲಿ ಇಲ್ಲಿ ನೆಲೆದಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ, ಬಂಧುಗಳೇ, ಇವತ್ತು ಜನ ಔಷಧಿ ಜನರಿಗೆ ಸುಲಭ ದರದಲ್ಲಿ ಔಷಧಿಯನ್ನು ಸರ್ವ ಜನರಿಗೂ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದಂಥ ಈ ಒಂದು ಜನೌಷಧಿ ಅಂತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಸಮಾಜದ ಕಟ್ಟಕಡೆಯ ಎಲ್ಲ ಒಂದು ವರ್ಗದ ಜನರಿಗೂ ತಲುಪ್ತಾ ಇದೆ. ಬದಲಾದಂತಹ ಇವತ್ತು ಜೀವನ ಶೈಲಿಯಲ್ಲಿ ಇವತ್ತು ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದೇ ದೊಡ್ಡ ನಮಗೆ ಸಾಹಸ. ಇವತ್ತು ಜೀವನ ಶೈಲಿ, ವಾತಾವರಣ ಎಲ್ಲ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತೇ ಇದೆ. ಅಂಥದ್ರಲ್ಲಿ ಇವತ್ತು ಆರೋಗ್ಯವನ್ನು ಪಡ್ಕೊಳ್ತಕ್ಕಂಥದ್ದೇ ದೊಡ್ಡ ಇವತ್ತು ತುಂಬ ಖರ್ಚುಗಳು. ಅಂಥ ಒಂದು ನಿಟ್ಟಿನಲ್ಲಿ ಇವತ್ತು ಪ್ರಧಾನಮಂತ್ರಿಯವರು ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಸರ್ವರಿಗೂ ಕೂಡ ಇವತ್ತು ಅಣ್ಣವರು ಮಾತನಾಡ್ತಾ ಹೇಳಿದ್ರು, ಒಂದು ಸಕ್ಕರೆ ಕಾಯಿಲೆಗೆ ಒಂದು ಸಂಬಂಧಪಟ್ಟಂತಹ ಒಂದು ಮಾತ್ರೆಯನ್ನು ತಗೊಳ್ಬೇಕಾದ್ರೆ ನೀವು ಹೊರಗಡೆ ಎಷ್ಟು ಖರ್ಚು ಮಾಡಬೇಕಾಗ್ತದೆ. ಇವತ್ತು ಜನೌಷಧಿ ಕೇಂದ್ರಗಳಲ್ಲಿ ಯಾವ ರೀತಿ ಅದನ್ನ ದೊರಕ್ತಾ ಇದೆ. ಕೇವಲ ಅದೊಂದೇ ಮಾತ್ರೆ ಅಲ್ಲ, ನಾನು ಗಮನಿಸ್ತಾ ಇರ್ತೀನಿ ಇಲ್ಲಿ ಅಣ್ಣನ ಅಂಗಡಿ ಹತ್ರ ಬಂದಾಗೆಲ್ಲ, ಅಲ್ಲಿ ಹೋಗಿ ನಾವು 100 ರೂಪಾಯಿ ಕೊಟ್ಟರೆ ಒಂದು ಮಾತ್ರೆ ತಗೊಬರ್ತೀವಿ, ಒಂದು 200 ರೂಪಾಯಿ ಕೊಟ್ಟರೆ ಒಂದು ಚೀಲ ಮಾತ್ರೆ ಆಯ್ತವೆ. ಬಡವರಿಗೆ ಇವತ್ತು ಎಲ್ಲಿ ಸಿಗ್ತದೆ? ಇವತ್ತು ಜೀವನ ಶೈಲಿ ಬದಲಾದ್ರೂ ನಮ್ಮ ದುಡಿಮೆ ಏನಾದರೂ ಬದಲಾಗಿದೆಯಾ? ಏನೂ ಆಗಲಿಲ್ಲ. ಇವತ್ತು ಆಯಸ್ಸು ಅಂತಕ್ಕಂಥದ್ದು ದಿನೇ ದಿನೇ ಎಲ್ಲಿ ಹೋಗ್ತಾ ಇದೆ ನಮ್ದು. ಇವತ್ತು ಇದಕ್ಕೆಲ್ಲ ಕಾರಣ ನಮ್ಮ ಜೀವನ ಶೈಲಿ, ನಮ್ಮ ಆಹಾರ, ನಮ್ಮ ನಡವಳಿಕೆ ಅಂತಕ್ಕಂಥದ್ದು, ನಮ್ಮ ಬದುಕು ಅಂತಕ್ಕಂಥದ್ದು ಈ ರೀತಿ ಆಗಿದೆ. ಈ ಸುಸಂದರ್ಭದಲ್ಲಿ ಇವತ್ತು ಎಲ್ಲರಿಗೂ ಸರ್ವರಿಗೂ ಕೂಡ ಉತ್ತಮವಾದ ಆರೋಗ್ಯವನ್ನು ಪಡ್ಕೊಳ್ಬೇಕಾದ್ರೆ ನಾವು ಕಾಲಕ್ಕೆ ಯಾವ್ಯಾವ ರೀತಿಯ ಒಂದು ಆರೋಗ್ಯಕವಾಗಿ ಸಂಬಂಧಪಟ್ಟಂಥ ಒಂದು ಒಳ್ಳೆ ಊಟ ಇರ್ಬೋದು, ಮತ್ತೊಂದು ಆರೋಗ್ಯ ಸಂಬಂಧಪಟ್ಟ ಒಂದು ಮಾತ್ರೆಗಳಿರ್ಬೋದು, ಜೀವನ ಶೈಲಿನ ಅಳವಡಿಸ್ಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಈ ಒಂದು ಕೇಂದ್ರದ ಒಂದು ಸಂಸ್ಥಾಪಕರಾಗಿರ್ತಕ್ಕಂತಹ ನಮ್ಮ ಕೃಷ್ಣಪ್ಪಣ್ಣವರು ಇವತ್ತು 8ನೇ ವರ್ಷದ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ನಿಮ್ಮೆಲ್ಲರಿಗೂ ಕೂಡ ಉಚಿತವಾಗಿ ಒಂದು ಆರೋಗ್ಯ ಶಿಬಿರವನ್ನು, ವಿಶೇಷವಾಗಿ ಶುಗರ್ ಟೆಸ್ಟ್ ಅಂತಕ್ಕಂಥದ್ದು ಇವತ್ತು ಬಹುಮುಖ್ಯವಾಗಿ ಸರ್ವ ಜನರನ್ನು ವ್ಯಾಪಿಸ್ಕೊಬಿಟ್ಟಿದೆ. ಇವತ್ತು ಡಾಕ್ಟರ್ಗಳು ಮೊದಲು ಹೋದ ತಕ್ಷಣ ನಿಮ್ಮ ಸಮಸ್ಯೆ ಏನದೆ ಅಂದ ತಕ್ಷಣ ಮೊದಲು ನೋಡೋದೆ ನಿಮ್ಮ ಬ್ಲಡ್ ಎಷ್ಟದೆ, ಬಿ ಪಿ ಎಷ್ಟದು ನೋಡ್ರಪ್ಪ ಅಂತಾರೆ. ಅಂದರೆ ಆ ಮಟ್ಟಕ್ಕೆ ಇವತ್ತು ಜನ ನಾವು ಕೂಡ ಅಡಿಕ್ಟ್ ಆಗ್ತಿರ್ತೀವಿ. ಆ ಒಂದು ನಿಟ್ಟಿನಲ್ಲಿ ಆ ಒಂದು ಸೌಲಭ್ಯವನ್ನು ಉಚಿತವಾಗಿ ಮಾಡಿಕೊಟ್ಟು ನಿಮ್ಮೆಲ್ಲರಿಗೂ ಕೂಡ ಇವತ್ತು ನನ್ನ ಆದಿಯಾಗೂ ಕೂಡ ಎಲ್ಲರೂ ಕೂಡ ಕಡಿಮೆ ದರದಲ್ಲಿ ಈ ಒಂದು ಜನೌಷಧಿ ಕೇಂದ್ರದ ಮೂಲಕ ಬಡವರಿಗೆ ಒಂದು ಆರೋಗ್ಯಕ್ಕೆ ಉಪಯುಕ್ತವಾಗಿರ್ತಕ್ಕಂತಹ ಒಂದು ಮಾತ್ರೆಗಳನ್ನ ಕಡಿಮೆ ದರದಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ದೊಡ್ಡ ಸಂಸ್ಥೆ ಹೆಮ್ಮೆರವಾಗಿ ಬೆಳೆದು ಎಲ್ಲ ಜನರಿಗೂ ಕೂಡ ಆಸರೆ ಅಂತಕ್ಕಂಥದ್ದಾಗಲಿ ಅಂತ ಹೇಳ್ತಾ, ಈ ಒಂದು ಕಾರ್ಯವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಅನೂಪ್ ಸರ್ ಇರ್ಬೋದು, ನಮ್ಮ ಕೃಷ್ಣಪ್ಪಣ್ಣ ಸರ್ ಕೂಡ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ಮಾಡಲಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ರಾಮನಗರದ ಮಣ್ಣಿನ ಮಗ, ನಮ್ಮೆಲ್ಲರ ಒಂದು ನೆಚ್ಚಿನ ಮಾರ್ಗದರ್ಶಕರಾಗಿರ್ತಕ್ಕಂತಹ ಇವತ್ತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಸನ್ ರಘು ಅವರು ಕೂಡ ಉಪಸ್ಥಿತರಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಕರೆದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನನ್ನ ಪ್ರೀತಿಯ ಮಾರ್ಗದರ್ಶಕರಾಗಿದ್ದ ಕೃಷ್ಣಪ್ಪಣ್ಣವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಆಯೋಜಿಸ್ತಕ್ಕಂಥ ಒಂದು ಸೌಲಭ್ಯಗಳನ್ನ ಸರ್ವರು ಪಡ್ಕೊಳ್ಳಿ ಅಂತಕ್ಕಂಥ ಆಶಾಭಾವನೆ ವ್ಯಕ್ತಪಡಿಸ್ತಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಇದ್ದೀನಿ. ರಾಮನಗರದ ಜನೌಷಧಿ ಮಾಲೀಕನಾದಂಥ ನಾನು ಕೆ ಎಸ್ ಕೃಷ್ಣ ಮಾತನಾಡ್ತಾ ಇದ್ದೇನೆ. ಈ ಜನೌಷಧಿ ಕೇಂದ್ರ ರಾಮನಗರದಲ್ಲಿ 8 ವರ್ಷಗಳಿಗೂ ಹೆಚ್ಚು ಕಾಲದಿಂದ ನಿರಂತರವಾಗಿ ಜನಸೇವೆಯನ್ನು ಮಾಡಿಕೊಂಡು ಬರ್ತಾ ಇದೆ. ಜನೌಷಧಿ ಕೇಂದ್ರದಲ್ಲಿ ಈಗ 600ಕ್ಕೂ ಹೆಚ್ಚು ಔಷಧಿಗಳು ಸುಲಲಿತವಾಗಿ ಸಿಗ್ತಾ ಇದೆ. ಜನಗಳಿಗೆ ಬೇಕಾದಂಥ ಔಷಧಿಗಳು ಶುಗರಿಂದ ಹಿಡಿದು ಕ್ಯಾನ್ಸರಿಂದ ಹಿಡಿದು ಹಾರ್ಟಿಂದ ಹಿಡಿದು ಜನರಲ್ ಮೆಡಿಸಿನ್ಸ್ ತನಕ ಇವತ್ತು ಎಲ್ಲ ಮೆಡಿಸಿನ್ಗಳು ಕೂಡ ಸಿಗ್ತಾ ಇದ್ದಾವೆ. ಅದು ಜನಗಳಿಗೆ ಕೈಗೆಟಕ್ತಕ್ಕಂಥ ಅತ್ಯಂತ ತುಂಬ ಕಡಿಮೆ ದರದಲ್ಲಿ ಈ ಒಂದು ಔಷಧಿಗಳು ಲಭ್ಯವಾಗ್ತಾ ಇದೆ. ಉದಾಹರಣೆಗೆ ನಾವು ಹೇಳಬೇಕು ಅಂದರೆ, ಒಂದು ಸಕ್ಕರೆ ಕಾಯಿಲೆಗೆ ಇರ್ತಕ್ಕಂಥ ಒಂದು ಮಾತ್ರೆ 15 ಮಾತ್ರೆಗೆ ಹೊರಗಡೆ 180 ರೂಪಾಯಿ ಇರತಕ್ಕಂಥದ್ದು ಈ ಜನೌಷಧಿ ಕೇಂದ್ರದಲ್ಲಿ ಕೇವಲ 25 ರೂಪಾಯಿಗಳಿಗೆ ಸಿಗ್ತದೆ. ಇದರಲ್ಲಿ ಅತ್ಯಂತ ಗುಣಮಟ್ಟದ ಔಷಧಿಯನ್ನು ಹೊಂದಿರತಕ್ಕಂಥದ್ದಾಗಿದೆ. ಈ ಜನೌಷಧಿ ಕೇಂದ್ರದ ಎಲ್ಲ ಮಾತ್ರೆಗಳು ಕೂಡ WHO ಇಂದ ಸರ್ಟಿಫೈ ಆಗಿರುತ್ತೆ. ಹಾಗಾಗಿ ಯಾವುದೇ ಅನುಮಾನಗಳಿಗೆ ಅಥವಾ ಆಸ್ಪತ್ರೆಗಳಿಗೆ ಇಲ್ಲಿ ಅವಕಾಶ ಇಲ್ಲ. ಪ್ರತಿಯೊಂದು ಹೇಗೆ ಮೆಡಿಸಿನ್ಸ್ ಜನರಲ್ ಕಂಪನಿಗಳದ್ದು ಲ್ಯಾಬ್ ಟೆಸ್ಟ್ ಆಗಿ ಬರುತ್ತೋ, ಜನೌಷಧಿ ಕೇಂದ್ರದ ಮೆಡಿಸಿನ್ಸ್ಗಳು ಕೂಡ ಅದೇ ರೀತಿ ಲ್ಯಾಬ್ ಟೆಸ್ಟಿಂದನೇ ಬರುತ್ತೆ. WHO ಕೂಡ ಇದನ್ನು ಅನುಮೋದನೆ ಮಾಡಿದೆ.
ಹಾಗಾಗಿ ಇಲ್ಲಿ ಇವತ್ತು ಈ 8 ವರ್ಷದಲ್ಲಿ ರಾಮನಗರದಲ್ಲಿ ಸಾಕಷ್ಟು ಸಾವಿರಾರು ಜನ ಇದರ ಉಪಯೋಗವನ್ನು ಪಡೆದುಕೊಂಡು ಜನ ಇವತ್ತು ನಮಗೆ ಹರಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ರೈತಾಪಿ ವರ್ಗ ಇರ್ಬೋದು, ಶ್ರೀಮಂತ ವರ್ಗದವರು ಸಹ, ಕೆಳವರ್ಗದಿಂದ ಹಿಡಿದು ಕೂಲಿ ಕಾರ್ಮಿಕರವರೆಗೂ ಕೂಡ, ಬಡವರ್ಗದವರು ಕೂಡ ಈ ಒಂದು ಕೇಂದ್ರದ ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಈ ಒಂದು ಜನೌಷಧಿ 8ನೇ ಒಂದು ದಿನಾಚರಣೆಯ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.